ನೋಡಿ ಬೆಂಗಳೂರಲ್ಲಿ ಯಾವ ಹೊತ್ತಿಗೆ ಏನಾಗುತ್ತೋ ಹೇಳಕ್ಕಾಗಲ್ಲ. ಆರ್ ನಗರದಲ್ಲಿ ಏಕಾಏಕಿ ಮರ ಧರೆಗುರುಳಿದೆ ಅಂತ ಹೇಳಲಾಗ್ತಾ ಇದೆ. ರಾತ್ರಿ 9 ಗಂಟೆ ಸುಮಾರಿಗೆ ಮರದ ಕೊಂಬೆ ಬಿದ್ದಿದೆ ಅನ್ನೋದು ಸುದ್ದಿ ಅಲ್ಲ, ಆದರೆ ಇಬ್ಬರು ಜಸ್ಟ್ ಮಿಸ್ ಆಗಿದ್ದಾರೆ ಪ್ರಾಣಾಪಾಯದಿಂದ ಅನ್ನೋದು ಸುದ್ದಿ. ಆಟೋ ಹಾಗೂ ಬೈಕ್ ಜಖಮ್ ಆಗಿದೆ. ಕೆಂಚನಹಳ್ಳಿಯ 1ನೇ ಮುಖ್ಯ ರಸ್ತೆಯಲ್ಲಿ ಈ ಘಟನೆ ನಡೆದಿದೆ. ಕೊಂಬೆ ಬಿದ್ದು ಸುತ್ತಮುತ್ತ ಕರೆಂಟ್ ಸಂಪರ್ಕ ಕೂಡ ಕಟ್ ಆಗ್ಬಿಟ್ಟಿದೆ. ನೋಡಿ, ಇದ್ದಕ್ಕಿದ್ದಂಗೆ ಇವತ್ತೇನು ಭಾರಿ ಏನು ಮಳೆ ಇರಲಿಲ್ಲ ಅಥವಾ ಭಾರಿ ಗಾಳಿ ಅಂಥದ್ದೇನೂ ಇರಲಿಲ್ಲ. ದೊಡ್ಡದೊಂದು ಮರ, ಅರ್ಧಕ್ಕರ್ಧ ಮರನೇ ಒಂಥರ ಹಿಸ್ಕೊಂಡು ಬಿದ್ದು ಹೋಗಿದೆ. ಬೆಂಗಳೂರಿನ ಆರ್ ನಗರದಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಆ ಮರ ಧರೆಗುರುಳಿರೋದ್ರಿಂದ, ಕೊಂಬೆ ಧರೆಗುರುಳಿರೋದ್ರಿಂದ ಆಟೋ ಹಾಗೂ ಬೈಕ್ ಜಖಮ್ ಆಗಿದೆ. ಅದೃಷ್ಟವಶಾತ್ ಇಬ್ಬರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಧ್ರುವ ಕನೆಕ್ಟ್ ಆಗಿದ್ದಾರೆ. ಧ್ರುವ, ಈಗ ಅಲ್ಲಿ ಮರವನ್ನ ತೆರವುಗೊಳಿಸುವಂತ ಕಾರ್ಯ ನಡೆದಿದೆಯಾ? ರಸ್ತೆ ಸಂಚಾರಕ್ಕೆ ಅನುಕೂಲ ಮಾಡಿಕೊಡ್ಲಾಗಿದೆಯಾ? ಕರೆಂಟ್ ಸಂಪರ್ಕ ಏನು ಕಟ್ಟಾಗಿತ್ತು ಅದನ್ನ ಮತ್ತೆ ಪುನರ್ ಸಂಪರ್ಕಿಸೋ ಕಾರ್ಯ ಆಗ್ತಾ ಇದೆಯಾ? ಹೇಗೆ? ಎಸ್ ಶ್ರೀಲಕ್ಷ್ಮಿ, ಸರಿಯಾಗಿ ಈಗ 1 ಗಂಟೆಗೆ ಹಿಂದೆ ಈ ಕೆಂಚನಹಳ್ಳಿಯ 1ನೇ ಮುಖ್ಯ ರಸ್ತೆಯಲ್ಲಿ ಈ ಮರ ಬಿದ್ದಿರುವಂಥ ದೃಶ್ಯ ನಾನು ನಿಮಗೆ ಮೊದಲಿಗೆ ತೋರಿಸ್ತಾ ಹೋಗ್ತೀನಿ. ನೀವು ಗಮನಿಸ್ತಾ ಇರ್ಬೋದು, ಈ ಮರದ ಬೃಹತ್ ರೆಂಬೆ ಒಂದು ಇದು ಏನೋ ಕುಸಿದು ಬಿದ್ದಿರುವಂತಹದ್ದು. ಇದರಿಂದಾಗಿ ಈ ಕೆಂಚನಹಳ್ಳಿಯ ಮುಖ್ಯ ರಸ್ತೆ ಏನಿದೆ ಇದರ ಫುಲ್ ಜಾಮ್ ಆಗಿದೆ. ಅಂದ್ರೆ ಇದರ ಸಂಪರ್ಕ ಕೂಡ, ಅಂದ್ರೆ ಆ ಕಡೆ ವಾಹನಗಳು ಬರ್ಲಿಕ್ಕೆ ಆಗ್ತಾ ಇಲ್ಲ. ಆಮೇಲೆ ಈ ಸುತ್ತಮುತ್ತ ಏರಿಯಾದ ಒಂದು ಕರೆಂಟ್ ಸಂಪರ್ಕ ಕೂಡ ಕಟ್ ಆಗಿದೆ. ಈಗ ಸದ್ಯ ಸಿವಿಲ್ ಡಿಫೆನ್ಸ್ ಫೋರ್ಸ್ ಅವರು ಈ ಮರ ತೆರವು ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಹಾಗೆ ಹೊಯ್ಸಳ ಸಿಬ್ಬಂದಿ ಕೂಡ ಯಾವಾಗ ಈ ವಿಚಾರ ಗೊತ್ತಾಯ್ತೋ ತಕ್ಷಣ ಸ್ಥಳಕ್ಕೆ ಬಂದಿದ್ದಾರೆ. ಹಾಗೆ ಸ್ಥಳೀಯರು ಕೂಡ ಇವರಿಗೆ ನೆರವಾಗಿರುವಂತಹದ್ದನ್ನ ಕೂಡ ನೀವು ಗಮನಿಸ್ತಾ ಇರಬಹುದು. ಈ ಒಂದು ಘಟನೆಯಲ್ಲಿ ಸದ್ಯ ಆಟೋ ಹಾಗೆ ಒಂದು ಬೈಕ್ ಕೂಡ ಜಖಮ್ ಆಗಿದೆ. ಆಟೋ ಚಾಲಕ ಹಾಗೆ ಇದರಲ್ಲೇ ಇದ್ರು, ಆದ್ರೆ ಈ ಮರ ಬೀಳೋದು ಗೊತ್ತಾಗ್ತಾ ಇದ್ದಾಗೆ ಅವರು ಇದರಿಂದ ಜಸ್ಟ್ ಪಾರಾಗಿದ್ದಾರೆ. ಅದೃಷ್ಟವಶಾತ್ ಯಾವುದೇ ಕೂಡ ಪ್ರಾಣಹಾನಿ ಸಂಭವಿಸಿಲ್ಲ. ಆದ್ರೆ ಈ ಘಟನೆ ನಡೆದು ಸುಮಾರು 1 ಗಂಟೆ ಮೇಲಾಗಿದೆ. ಆದ್ರೆ ಸಂಬಂಧಪಟ್ಟ ಬಿಬಿಎಂಪಿ ಅಧಿಕಾರಿಗಳು ಇನ್ನೂ ಕೂಡ ಸ್ಥಳಕ್ಕೆ ಬಂದಿಲ್ಲ. ಪೊಲೀಸ್ ಸಿಬ್ಬಂದಿಗೆ ಈ ಸ್ಥಳಕ್ಕೆ ಬಂದು ಹಾಗೆ ಸಿವಿಲ್ ಡಿಫೆನ್ಸ್ ಫೋರ್ಸ್ ಅನ್ನ ಕರೆಸಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸ್ಥಳೀಯರು ಕೂಡ ಇಲ್ಲಿ ಮರ ತೆರವು ಕಾರ್ಯಾಚರಣೆಯಲ್ಲಿ ಮುಂದಾಗಿದ್ದಾರೆ. ಆದ್ರೆ ಸುತ್ತಮುತ್ತ ಅಂದ್ರೆ ಹೋಗಿರುವಂತಹ ಕರೆಂಟ್ ಕೂಡ ಸಂಪರ್ಕ ಇನ್ನೂ ಕೂಡ ಕಡಿತವಾಗಿದೆ. ಹಾಗೆ ಈ ರಸ್ತೆ ಜಾಮ್ ಆಗಿದೆ. ಅದನ್ನ ಕ್ಲಿಯರ್ ಮಾಡುವಂತಹ ಕೆಲಸವನ್ನ ಕೂಡ ಈಗ ಪೊಲೀಸರು, ಸ್ಥಳೀಯರು ಹಾಗೆ ಸಿವಿಲ್ ಡಿಫೆನ್ಸ್ ಫೋರ್ಸ್ ಅವರು ಮಾಡ್ತಾ ಇದ್ದಾರೆ. ಆದ್ರೆ ಪದೇ ಪದೇ ಬೆಂಗಳೂರಿನಲ್ಲಿ ಅನೇಕ ಕಡೆ ಮರಗಳು ಬೀಳ್ತಾ ಇದಾವೆ. ನೀವು ಹೇಳ್ತಾ ಇದ್ರೆ ಇವತ್ತು ಮಳೆ ಕೂಡ ಇರಲಿಲ್ಲ. ಅಂದ್ರೆ ಸಂಜೆ ಈ ಸುಮಾರಿಗೆ ಅದು ಏಕಾಏಕಿಯಾಗಿ ಮರದ ಕೊಂಬೆ ಬಿದ್ದಿರುವಂತದ್ದು. ಅಂದ್ರೆ ಬಿಬಿಎಂಪಿ ಹಾಗೆ ಸಂಬಂಧಪಟ್ಟ ಇಲಾಖೆ ಈ ಮರಗಳ ವಿಚಾರದಲ್ಲಿ ಸಾಕಷ್ಟು ನಿರ್ಲಕ್ಷ್ಯವನ್ನ ಕೂಡ ಮಾಡ್ತಾ ಇರೋದು ಈಗ ಗೊತ್ತಾಗ್ತಾ ಇರುವಂತದ್ದು. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಧ್ರುವ ಡೀಟೇಲ್ಸ್ಗಾಗಿ. ಅದು ಗಂಗರ ಕಾಲದ ಇತಿಹಾಸ ಪ್ರಸಿದ್ಧ ಪುರಾತನ ದೇವಾಲಯ. ಈ ಐತಿಹಾಸಿಕ ದೇವಾಲಯಕ್ಕೆ ಈಗ ಕಂಟಕ ಎದುರಾಗಿದೆ. ದೇವಾಲಯ ಹಾಗೂ ಪಕ್ಕದ ಜಮೀನು ಕೆಲವು ಬಲಾಢ್ಯರ ಕಣ್ಣಿಗೆ ಗುರಿಯಾಗಿದ್ದು, ಈಗ ಗ್ರಾಮಸ್ಥರು ಆ ದೇವಾಲಯದ ಉಳಿವಿಗಾಗಿ ಹೋರಾಟದ ಹಾದಿಗೆ ಇಳಿದಿದ್ದಾರೆ. ದೇಗುಲದ ಜಾಗದ ಮೇಲೆ ಬಲಾಢ್ಯರ ಕಣ್ಣು. ಉದ್ಯಮಿ ವರ್ಸಸ್ ಬಾಡೇಶ್ವರ ಗ್ರಾಮಸ್ಥರು. ಇತಿಹಾಸ ಪ್ರಸಿದ್ಧ ದೇವಾಲಯ ಉಳಿವಿಗಾಗಿ ಗ್ರಾಮಸ್ಥರಿಂದ ಬಲಾಢ್ಯರ ಜೊತೆ ಮಾತುಕತೆ. ದೇವಾಲಯವನ್ನ ಉಳಿಸುವಂತೆ ಗ್ರಾಮಸ್ಥರಿಂದ ಮನವಿ. ಎತ್ತ ಜಮೀನು ತೆಗೆದುಕೊಂಡಿರೋರು ಹಾಗೂ ಗ್ರಾಮಸ್ಥರ ನಡುವೆ ಮಾತಿನ ಚಕಮಕಿ. ಈ ದೃಶ್ಯ ಕಂಡು ಬಂದಿದ್ದು ಬೆಂಗಳೂರು ಗ್ರಾಮಾಂತರ ದೊಡ್ಡಬಳ್ಳಾಪುರ ತಾಲೂಕಿನ ಮಾಡೇಶ್ವರ ಗ್ರಾಮದಲ್ಲಿ. ಗ್ರಾಮದ ಬೆಟ್ಟದ ಬುಡದಲ್ಲಿ 8ನೇ ಶತಮಾನದ ಗಂಗರ ಕಾಲದ ಪುರಾತನ ಮುಕ್ಕಣ್ಣೇಶ್ವರ ದೇವಾಲಯವಿದೆ. ಕ್ರಿಸ್ತಶಕ 780ರಲ್ಲಿ ಸ್ಥಾಪನೆಯಾಗಿದ್ದು ಈಗ ಈ ದೇವಾಲಯಕ್ಕೆ ಕಂಟಕ ಎದುರಾಗಿದೆ. ದೇವಾಲಯದ ಅಕ್ಕಪಕ್ಕದಲ್ಲಿ ಉದ್ಯಮಿಯೊಬ್ಬರು 2.5 ಎಕರೆ ಜಮೀನು ಖರೀದಿ ಮಾಡಿ ಖಾಸಗಿಯಾಗಿ ಅಭಿವೃದ್ಧಿ ಮಾಡಲು ಮುಂದಾಗಿದ್ದಾರೆ. ದೇವಾಲಯದ ಪಕ್ಕದ ಖರಾಬು 9 ಎಕರೆ ಭೂಮಿಯನ್ನು ಕೂಡ ಬಳಸಿಕೊಳ್ಳಲು ಮುಂದಾಗಿದ್ದು ಇದರಿಂದ ಪುರಾತನ ಮುಕ್ಕಣ್ಣೇಶ್ವರ ದೇವಾಲಯ ಅಭಿವೃದ್ಧಿಗೆ ಕಂಟಕವಾಗಲಿದೆಯಂತೆ. ದೇವಸ್ಥಾನ ಇಲ್ಲಿ ಇರೋದಕ್ಕೆ ಈ ಖರಾಬ್ ಬಿಟ್ಟಿರೋದು. ದೇವಸ್ಥಾನ ಇದೆ ಅನ್ಬಿಟ್ಟೆ ಖರಾಬ್ ಬಿಟ್ಟಿರೋದು. ಇಲ್ಲಾಂದ್ರೆ ಯಾವ ಸರ್ಕಾರಕ್ಕೆ ಇವಾಗ 10 ಎಕರೆ ನಷ್ಟ ಮಾಡ್ಕೊಂಡು ಸರ್ಕಾರ ಯಾವುದು ಬಿಡಲ್ಲ. ಅವ್ರು ನೋಡಿ, ಅವರು ಕಮರ್ಷಿಯಲ್ ಆಗಿ ಮಾಡ್ತಿದ್ದಾರೆ. ಏನೋ ಮದುವೆ ಚೌಲ್ಟ್ರಿ ಮಾಡ್ತಿದ್ದಾರೆ, ಏನೋ ರೆಸಾರ್ಟ್ ತರ ಮಾಡ್ತಿದ್ದಾರೆ. ಇಲ್ಲಿನ ಪರಿಸರಕ್ಕೆ ಅದು ಪೂರಕವಾಗಿ ಇಲ್ಲ. ಇಲ್ಲಿನ ಪರಿಸರಕ್ಕೆ ಪೂರಕವಾಗಿ ನಡಿಬೇಕಿತ್ತು. ಯಾಕಂದ್ರೆ ಇಲ್ಲಿ ಜೀವ ರಾಶಿ ಬೇರೆ ಬೇರೆನೇ ಇದೆ. ಇಲ್ಲಿ ಅದನ್ನೆಲ್ಲ ಉಳಿಸ್ಕೊಂಡು ಹೋಗುವಂಥ ಪ್ರಯತ್ನ ಮಾಡಬೇಕು.
ಉದ್ಯಮಿ ಆನಂದ್ ಗ್ರಾಮಸ್ಥರನ್ನ ಸೇರಿಸಿ ಚರ್ಚೆ ನಡೆಸಲು ಸಭೆಯನ್ನ ಆಯೋಜನೆ ಮಾಡಿದ್ರು. ಈ ವೇಳೆ ದೇವಾಲಯವನ್ನ ಅಭಿವೃದ್ಧಿ ಮಾಡಲು ನಾವೇ ಸಮಿತಿಯನ್ನ ಮಾಡಿಕೊಂಡು ಹಣವನ್ನ ಚಂದ ಎತ್ತಿ ಮಾಡ್ತೇವೆ, ಅದಕ್ಕೆ ದೇವಾಲಯದ ಪಕ್ಕ ಜಾಗವನ್ನ ಬಿಟ್ಟುಕೊಡುವಂತೆ ಉದ್ಯಮಿಗೆ ಗ್ರಾಮಸ್ಥರು ಮನವಿ ಮಾಡಿದ್ರು. ಆದ್ರೆ ಇದಕ್ಕೆ ಒಪ್ಪದ ಉದ್ಯಮಿ ಆನಂದ್ ಮಧ್ಯೆ ವಾಗ್ವಾದವೇ ನಡೆಯಿತು. 2011 ಬಂದಿದ್ದು ಜಮೀನು ಸಿಕ್ತು, ನಾವು ತಗೊಂಡು ಕಟ್ಟಿದ್ದೀವಿ. ಇವಾಗೇನು ಕಟ್ಟೋದು ಬೇಡ, ಇಲ್ಲಿ ನಮ್ಗೆ ಇರೋದೇ ಬೇಡ ಅಂತ ಮಾದೇಶ್ವರದವ್ರು ಎಲ್ಲರೂ ಸೇರಿ ಸೈನ್ ಹಾಕಿ ಕೊಟ್ಬಿಡ್ಲಿ, ನಾನು ಆ ಟೈಮಾಗ ಆರಾಮ್ ಎತ್ಕೊಳ್ತೀನಿ, ಚೌಟಿ ಬೀಗ ಹಾಕ್ತೀನಿ, ಲ್ಯಾಂಡ್ ಮಾತ್ರ ಬಿಡಲ್ಲ. ನಮಗೆ ಅದೇನು ಅದರಿಂದ ಬದುಕಬೇಕು ಅಂತ ನಮಗಿಲ್ಲ, ಆ ಕಮರ್ಷಿಯಲ್ ಬಿಸ್ನೆಸ್ ಇಲ್ಲ ನನಗೆ. ಇಲ್ಲ, 12 ಎಕರೆನೂ ಖರೀದಿ ಆಗಿದೆ. 12 ಎಕರೆನೂ ಆಗಿದೆ. ಖರಾಬ್ ಜಾಗ ಮಾಲೀಕತ್ವಕ್ಕೆ ಸೇರ್ತಿದೆ, ಬೇರೆ ಯಾರಿಗೆ ಸೇರ್ತದೆ? ಖರಾಬು ಜಾಗವನ್ನ ಕಬಳಿಕೆ ನಡೆಯುತ್ತಿದೆ ಎನ್ನುವ ಆರೋಪ ಗ್ರಾಮಸ್ಥರು ಮಾಡುತ್ತಿದ್ದಾರೆ. ಈ ನಿಟ್ಟಿನಲ್ಲಿ ಮುಕ್ಕಣ್ಣೇಶ್ವರ ದೇವಾಲಯ ಜಾಗದ ವಿವಾದದ ವಿಚಾರವಾಗಿ ಜಿಲ್ಲಾಡಳಿತ ಮಧ್ಯಪ್ರವೇಶ ಮಾಡಿ ತನಿಖೆ ನಡೆಸಿ ಇತಿಹಾಸ ಪುರಾತನ ದೇವಾಲಯ ಉಳಿಸುವ ಕೆಲಸ ಮಾಡಬೇಕಿದೆ. ಮಂಜುನಾಥ್ ತಿನ್ನೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ. ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? ಇದು ಫೋಟೋ ಎಲ್ಲರದು ಒಂದು ಟೈಮ್. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.